ಮೇಷರಾಶಿಗೆ ಗುರು 3ನೇ ಸ್ಥಾನದಲ್ಲಿ ಇರ್ತಾನ. ಮೇಷರಾಶಿಗೆ ರಾಹು ಗ್ರಹವು 11ನೇ ಸ್ಥಾನದಲ್ಲಿ ಬರ್ತಾನ. ಮತ್ತು ಶನಿ ಗ್ರಹ ಎಲ್ಲಿರ್ತಾನ ಅಂತಂದ್ರೆ ಮೀನರಾಶಿಯಲ್ಲಿ ಇರ್ತಾನ. ಅಂದರೆ ಮೇಷರಾಶಿಯವರಿಗೆ ಸಾಡೆ ಸಾತಿ ಆರಂಭ ಆಯಿತು ಅಂತ ಅರ್ಥ. ಅದು ಶನಿ ಸಾಡೆ ಸಾತಿಯನ್ನು ಆರಂಭ ಮಾಡ್ತಾನ, ರಾಹು 11ನೇ ಸ್ಥಾನದಲ್ಲಿ ಇರ್ತಾನ, ಗುರು 3ನೇ ಸ್ಥಾನದಲ್ಲಿ ಇರ್ತಾನ, ಕೇತು 5ನೇ ಸ್ಥಾನದಲ್ಲಿ ಇರ್ತಾನೆ. ಅವರಿಗೆ ಹೆಚ್ಚು ಕಡಿಮೆ ವರ್ಷವಿಡಿ ಅಂತ ತಿಳ್ಕೊಳ್ಳಿ. ಒಟ್ಟಾರೆಯಾಗಿ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮೇಷರಾಶಿಯವರಿಗೆ 60% ಶುಭ ಫಲಗಳು, 40% ಅಶುಭ ಫಲಗಳು ಬರುತ್ತವೆ ಅಂತ ನಾವು ಹೇಳಬೇಕಾಗುತ್ತೆ. ಇದು ಜನರಲ್ ಪ್ರಿಡಿಕ್ಷನ್. ಏಕೆ ಅಂತಂದ್ರೆ ಜ್ಯೋತಿಷ್ಯ ಗ್ರಂಥಗಳ ಪ್ರಕಾರ ಜನರಲ್ ಪ್ರಿಡಿಕ್ಷನ್ ಕೇವಲ 40% ಮಾತ್ರ. ಪಾಸಿಬಲ್ ಆ್ಯಂಡ್ ಮೋರ್ ಪಾಸಿಬಲ್. ಇದನ್ನು ನಾವು 100ಕ್ಕೆ 100 ಅಂತ ತಿಳಿಬಾರ್ದು. ಕಾರಣ ಏನಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳ್ತಾ ಅಂತಂದ್ರೆ ಗೋಚಾರ ಫಲಗಳನ್ನು ನುಡಿಯುವಾಗ ವೇದದ ಅನ್ವಯ ನಾವು ನುಡಿಯಬೇಕು ಅಂತ. ಹಾಗಾದ್ರೆ ವೇದ ಅಂದರೆ ಏನಂತಂದ್ರೆ ರವಿಯು 3, 6, 10, 11ನೇ ಸ್ಥಾನದಲ್ಲಿ ಶುಭ ಫಲಗಳನ್ನು ನೀಡುತ್ತಾನೆ ಅಂತ ಫಸ್ಟಿಗೆ ಗೋಚಾರ ಫಲ ಹೇಳಿಬಿಡ್ತಾ. ಆದರೆ ಕೆಲವು ಸ್ಥಾನಗಳಲ್ಲಿ ಕೆಲವು ಗ್ರಹಗಳಿದ್ದಾಗ ಆ ಫಲಗಳು ಬರುವುದಿಲ್ಲ. ಇದಕ್ಕೆ ವೇದ ಅಂತ ಹೇಳ್ತಾರೆ. ವೇದಗಳನ್ನು ವ್ಯಕ್ತಿಗತ ಜಾತಕದಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ ವಿನಃ ಜಾಗತಿಕ ಭವಿಷ್ಯಗಳಲ್ಲಿ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಇದು 100ಕ್ಕೆ 100 ಸತ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಶಾಸ್ತ್ರ ಹೇಳ್ತಾ. 2ನೇ ಪಾಯಿಂಟ್ ಏನು ಹೇಳ್ತಾ ಅಂದ್ರೆ ಗೋಚಾರ ಫಲಗಳನ್ನು ನಾವು ನುಡಿಯುವಾಗ ಅಷ್ಟಕ ವರ್ಗದ ಅನ್ವಯವಾಗಿ ನಾವು ಗೋಚಾರ ಫಲಗಳನ್ನು ನುಡಿಬೇಕು ಅಂತ ಶಾಸ್ತ್ರ ಹೇಳ್ತಾ. ಆದರೆ 100ಕ್ಕೆ 99% ಜ್ಯೋತಿಷಿಗಳು ಈ ನಿಯಮಗಳನ್ನು ಗಾಳಿಗೆ ತೂರಿ ಉಲ್ಲಂಘನೆ ಮಾಡಿ ಈ ಶಾಸ್ತ್ರಕ್ಕೆ ಅಪಚಾರ ಮಾಡುತ್ತಾ ಇರುವುದು ಅತ್ಯಂತ ದುರಾದೃಷ್ಟ. ಇದೊಂದು ದುರಂತಂತನೇ ನಾವು ಹೇಳಬೇಕು. ಏಕೆಂದ್ರೆ ಶಾಸ್ತ್ರವನ್ನು ನಂಬಿದ ವ್ಯಕ್ತಿಗಳು 100% ಇವ್ರು ಹೇಳಿದ್ದು ಆಗುತ್ತೆ ಅಂತ ಹೇಳ್ತಾರೆ. ಅದು ಸಾಧ್ಯವಿಲ್ಲ ಅಂತ ಶಾಸ್ತ್ರ ಹೇಳ್ತಾ. ಶಾಸ್ತ್ರಕ್ಕೆ ವಿರುದ್ಧವಾಗಿ ಇವ್ರು ಹೇಳ್ತಾರೆ. ಹೇಗೆ ಅಂದರೆ ಉದಾಹರಣೆಗೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಭಾರತ ದೇಶದಲ್ಲಿ 120 ಕೋಟಿ ಜನಸಂಖ್ಯೆ ಇದೆ. ಈಗ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 12 ರಾಶಿಗಳಿವೆ. ಒಂದು ರಾಶಿಯಲ್ಲಿ 10 ಕೋಟಿ ಜನವನ್ನು ಹಾಕಿಬಿಡಿ. 12 ರಾಶಿಗೆ ಒಂದೊಂದು ರಾಶಿಗೆ 10 ಕೋಟಿ ಜನ ಆದರು. ಈಗ ಮೇಷರಾಶಿ ತಗೊಳ್ಳಿ. ಮೇಷರಾಶಿಯವನು ಯಾರೋ ಒಬ್ಬನು ಹುಟ್ಟಿರ್ತಾನೆ ಇವತ್ತು. ಮೇಷರಾಶಿಯವರು ಇವತ್ತು ಒಂದು ಆಸ್ತಿಯನ್ನು ಖರೀದಿ ಮಾಡಿರ್ತಾರೆ. ಮೇಷರಾಶಿಯವರು ಈ ವರ್ಷ ಒಂದು ವಾಹನವನ್ನು ಖರೀದಿ ಮಾಡಿರ್ತಾರೆ. ಮೇಷರಾಶಿಯವರು ಈ ವರ್ಷ ಕೇರ್ ಆಫ್ ಫುಟ್ಪಾತ್ ಆಗಿರ್ತಾರೆ. ಮೇಷರಾಶಿಯವರಿಗೆ ಪೀಡೆ ಉಂಟಾಗಿರುತ್ತದೆ. ಮೇಷರಾಶಿಯವರು ಡೈವರ್ಸ್ ಆಗಿರುತ್ತೆ. ಹಾಗಾದರೆ ಈಗ 10 ಕೋಟಿ ಜನಸಂಖ್ಯೆಯಲ್ಲಿ ಎಲ್ಲರಿಗೂ ಈ ಫಲ ಆಗುತ್ತಾ? ನೋಡಿ, ಯಾಕೆ ಆಗಲ್ಲ ಅಂದ್ರೆ ನಾವು ಶಾಸ್ತ್ರಕ್ಕೆ ವಿರುದ್ಧವಾಗಿ ಜ್ಯೋತಿಷ್ಯವನ್ನು ಎಲ್ಲ TV ಮಾಧ್ಯಮಗಳಲ್ಲಿ ನಾವು ಈ ರೀತಿಯಾಗಿ ಬಿಂಬಿಸ್ತಾ ಇದ್ದೀವಿ. ಇದು ಈ ದೇಶದ ದುರಂತ ಮತ್ತು ಶಾಸ್ತ್ರದ ದುರಂತ ಅನ್ಲಾರ್ದ ಬೇರೆ ಮಾತಿಲ್ಲ.